ಮತದಾರ ಹಿಂದೂ ಮುಸ್ಲಿಂ ಜನತೆಗೆ ಜಿ ಕೆ ಮುಜಾಹಿದ್ ಖಾನ್ ನಮಸ್ಕಾರ. ನಾನು 41 ವರ್ಷ ರಾಜಕಾರಣಿ, ಸಮಾಜ ಸೇವೆ ಮಾಡ್ತಾ ಬಂದಿದ್ದೀನಿ ಮತ್ತು 1994ರಿಂದ ಶಾಮನೂರ್ ಶಿವಶಂಕರಪ್ಪರ ಜೊತೆಗೆ ಇನ್ನೂವರೆಗೆ ನಾವು ಬಿಟ್ಟು ಹೋಗಿಲ್ಲ. ನಾನು ಹೇಳಬೇಕಂದ್ರೆ ನಮ್ಮ ದಕ್ಷಿಣ ಭಾಗದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅದು ಯಾವ ಕಾರಣಕ್ಕೆ ತಪ್ಸೋಕ್ಕಾಗಲ್ಲ. ಯಾಕಂದರೆ ಶಾಮನೂರ್ ಶಿವಶಂಕರಪ್ಪರ ಸಾಧನೆ, ಅವರೆಲ್ಲ ಹಿಂದೂ ಮುಸ್ಲಿಮ್ಸಿಗೆ ಹೊಂದ್ಕೊಂಡು ಒಳ್ಳೆ ಕುಟುಂಬ ರಾಜಕಾರಣಿ ಮಾಡಿಲ್ಲ. ಅವರು ಎಲ್ಲರಿಗೆ ತೊಗೊಂಡೆ ರಾಜಕೀಯ ಮಾಡಿರೋದು. ಇವತ್ತಿಲ್ಲ ಅವರು. ಈಗ ಸಮರ್ಥ ನಮ್ಮ ದಕ್ಷಿಣಕ್ಕೆ ಅಭ್ಯರ್ಥಿಯಾಗಿ ಬೈ ಎಲೆಕ್ಷನ್ಗೆ ನಿಂತ್ಕೊಂಡಿದ್ರು. ಭಾಳ ಜನ ಕೆಡಿಸ್ಬೇಕಂತ ಭಾಳ ಪ್ರಯತ್ನ ಪಟ್ಟರು. ಅದು ಯಾರ ಕೈಲಿಂದ ಆಗಿಲ್ಲ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ. ಯಾವ ಕಾರಣಕ್ಕೆ ಜನ ಬದಲಿ ಆಗಲ್ಲ. ನಾನು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಬಾಗಲಕೋಟೆ ದಾವಣಗೆರೆ ಗೆಲ್ತೈತೆ ಅಂತ ವಿಶ್ವಾಸದಿಂದ ನಾನು ಹೇಳಿಬಿಟ್ಟೀನಿ. ಇನ್ನೊಂದು ಏನಂದರೆ, ನಮ್ಮ ದಾವಣಗೆರೆ ದಕ್ಷಿಣ ಭಾಗದ ಜನ ಮುಸ್ಲಿಂ ಬಾಂಧವರು 35,000 ಮೇಲೆ ಓಟ್ ಕೊಟ್ಟಿದ್ದಾರೆ. ಯಾರು ಸ್ವಲ್ಪ ಹುಡುಗರು ಯುವಕರು ಒಂದು ಸ್ವಲ್ಪ SDP ಅಂಥೇಳಿ ಸ್ವಲ್ಪ ಹೋಗಿದ್ದಾರೆ, ಬೇರೆ ಯಾರು ಹೋಗಿಲ್ಲ. ನಾನು ಎಲ್ಲ ಮತದಾರರಿಗೆ ವಿನಂತಿ ಮಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಇದೆ. ಈಗ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರಾಗಲಿ, ಸತೀಶ್ ಜಾರಕಿಹೊಳಿ ಆಗಲಿ, ಮತ್ತು ನಮ್ಮ ಜಮೀರ್ ಅಹಮದ್ ಸಾಹೇಬ್ರಾಗಲಿ, ರಿಜ್ವಾನ್ ಅರ್ಷದ್ ಆಗಲಿ, ಅವರೆಲ್ಲರೂ ಬಂದು ಕ್ಯಾಂಪಿಂಗ್ ಮಾಡಿದ ಮೇಲೆ ಕಾಂಗ್ರೆಸ್ ಭದ್ರಕೋಟೆ ಅಂತ ಸಾಬೀತಾಗಿದೆ. ಈಗ ಒಂದು ಮಾತು ಹೇಳೋದೇನೆಂದರೆ, ನಮ್ಮ SS ಮಲ್ಲಿಕಾರ್ಜುನವರು ಒಂದು ಟೈಮ್ನಾಗೆ ಕುಡಿಯೋಕ್ಕೆ ನೀರಿದ್ದಿಲ್ಲ. ಎಲ್ಲ ಹರಿಯಾರ ಒಳಗೆ ಹೋಗಿ ನೀರು ತರ್ತಿದ್ರು ಜನ. ಇದು ಕುಂದಾಡಿಕೆರೆ ನೀರು ತಂದು ಇವತ್ತು ಅವರು ನೀರು ನಮಗೆ ಕೊಡಿಸಿದ್ದಾರೆ. ಜನ ಇವತ್ತು ನೀರು ಕುಡಿತಾ ಇದ್ದಾರೆ ಮತ್ತು ಆಶ್ರಯ ಮನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ 100 ಕೋಟಿ ನಮ್ಮ ದಕ್ಷಿಣಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಕಾಮಗಾರಿಗೆ. ಎಲ್ಲ ನಾನು ಹೇಳೋದೇನಂದಪ್ಪ ಅಂದರೆ, ದಕ್ಷಿಣದಲ್ಲಿ ಭಾಷಣದ ಕೆಳಗಡೆ ಒಂದು ಹಾಸ್ಪಿಟ್ಲ್ ಇಲ್ಲ, ದೊಡ್ಡದು ಒಂದು ಯಾವುದು ಸ್ಕೂಲ್ ಇಲ್ಲ. ಇದು ನಮ್ಮ ಮಕ್ಕಳಿಗೆ ಓದೋಕ್ಕೆ ಹಿಂದೂ ಮುಸಲ್ಮಾನರು ಎಲ್ಲರಿಗೂ ಸ್ಕೂಲ್ ಇಲ್ಲ ಅಲ್ಲಿ. ನಾನು ಹೇಳೋದೇನದು, ಸ್ಕೂಲ್ ಆಗಲಿ, ಒಂದು ಹಾಸ್ಟೆಲ್ ಆಗಲಿ, ಇನ್ನೂ ಎಷ್ಟು ಅನುದಾನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುದಾನ ಕೊಟ್ಟಿದ್ದರೆ ಭಾಳ ಚೆನ್ನಾಗಿದೆ. ನಾನು ಯಾವತ್ತಿಗೆ ಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷ. 41 ವರ್ಷ ರಾಜಕಾರಣಿ. ನಾನು ಮೊನ್ನೆ ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆಯಲ್ಲಿ ಜನ ಭಾಳ ಒಗ್ಗಟ್ಟಿಂದ ಇದ್ದರು. ಈಗ ಅನುಕಂಪ ಇತ್ತು. ಶಾಮನೂರ್ ಶಿವಶಂಕರಪ್ಪ ತೀರ್ಕೊಂಡಿದ್ದಾರೆ. ಈಗ ಅನುಕಂಪದಲ್ಲಿ ಬಂದು ಸುಮ್ಮನೆ ಹಾಳು ಮಾಡಿದ್ದು ಸರಿಯಲ್ಲ. ಮೊನ್ನೆ ಎಲ್ಲರಿಗೆ ಪಾರ್ಟಿಯಿಂದ ಹುಚ್ಚಾಟನೆ ಮಾಡಿದ್ದಾರೆ ಅವ್ರಿಗೆ. ನಾನು ಹೇಳಬೇಕಂದ್ರೆ, ಜಬ್ಬಾರ್ ಸಾಹೇಬರು 15 ವರ್ಷದಿಂದ 3 ಸಲ MLC ಆಗಿದ್ದರು. ಯಾವ ಸಮಾಜಕ್ಕೆ ಏನು ಮಾಡಿಲ್ಲ, ಅವ್ನು ಕೊಟ್ಟಿಲ್ಲ. ಸುಮ್ಮನೆ MLC ಕುತ್ಕೊಂಡು ಮನೆಯಾಗೆ ವಿಡಿಯೋ ತೊಗೊಂಡು ಮಾಡೋದು ಅದೇ ಮಾಡ್ತಿದ್ರು. ಈಗ ಜನ ಭಾಳ ಬುದ್ಧಿವಂತಿದ್ದಾರೆ. ನಮ್ಮ ದಕ್ಷಿಣದಲ್ಲಿ ಏನಪ್ಪ ಅಂದರೆ, ಹಿಂದೂ ಮುಸ್ಲಿಂ ಜನ ಒಗ್ಗಟ್ಟಿಂದ ಅಣ್ಣ ತಮ್ಮರಾಗಿ ಎಲ್ಲ ಒಂದು ತಾಯಿ ಮಕ್ಕಳಾಗಿ ನಾವು ಹೋಗ್ತಾ ಇದ್ದೀವಿ. ನಾನು ಭಾಳ ವರ್ಷದಿಂದ ಅಧಿಕಾರಕ್ಕೆ ನಾನು ಭಾಳಷ್ಟು ಅವರಿಗೆ ಸಪೋರ್ಟ್ ಮಾಡಿದ್ದೀನಿ. ರಾಹುಲ್ ಗಾಂಧಿ ಬ್ರಿಗೇಡ್ ಅಸೋಸಿಯೇಷನ್ ಮತ್ತು MLC ಕೇಳೋಕ್ಕೆ ನಾನು ಹಕ್ಕಿದೆ, ಕೇಳ್ತೀನಿ. ಅದೂ ಇಲ್ಲ ಅಂದರೆ ನನಗೆ ದಾವಣಗೆರೆ ಡೂಡಾ ಚೇರ್ಮನ್ ಕೊಡಿ ಅಂಥೇಳಿ SS ಮಲ್ಲಿಕಾರ್ಜುನ್ ಜಿಲ್ಲಾ ಮಂತ್ರಿಯವ್ರಿಗೆ ಮತ್ತು ಸಮರ್ಥ ಅವ್ರಿಗೆ ಮತ್ತು ನಮ್ಮ MP ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ, ಎಲ್ಲ ದಾವಣಗೆರೆ ಜನತೆಗೆ, ಹಿಂದೂ ಮುಸ್ಲಿಂ ಬಾಂಧವರಿಗೆ ಓಟ್ ಕೊಟ್ಟಿದ್ದಾರಲ್ಲ ಅವ್ರಿಗೆ ನಾನು GK ಮುಜಾಹಿದ್ ಖಾನ್ ಧನ್ಯವಾದ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ದಾವಣಗೆರೆ.